ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2 ಬೌಲ್ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು. ನಾನು 4 ಮಂದಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ತುರಿದಿರೋ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನೆಲ್ಲ ಕಲಿಯೋ ಮಟ್ಟ. ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ ರುಚಿ ತಕ್ಕಷ್ಟು. ಇದು ಬೆಳಗ್ಗೆ ಟಿಫನ್ಗೆ ಮತ್ತು ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಕಟ್ಟೋದಕ್ಕೆ. ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಡ್ರೈ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಬೇಕು. ನಾನು ಇದಕ್ಕೆ ಬಿಸಿನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬಿಸಿನೀರು ಹಾಕಿದ್ರೆ ಸ್ವಲ್ಪ ಜಿಗಿ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಮಾಡುವಾಗ ಹರಿಯೋದೇನೂ ಇಲ್ಲ. ಚೆನ್ನಾಗಿ ಎಷ್ಟು ತೆಳ್ಳಗುದ್ದಿದ್ರೂ ಹರಿಯೋದೆಲ್ಲ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾನು ಬಿಸಿನೀರು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಹರಿಯೋದಿಲ್ಲ ಮತ್ತು ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾವು ಎಷ್ಟು ತೆಳ್ಳಗುದ್ದಿದ್ರೂ ಹರಿಯೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಬೇಕು. ನೋಡಿ, ಈ ಥರ ಆದರೆ ಸಾಕು. ಇದೇ ನೆನೆಸೋದು ಬೇಡ, ಏನು ಮಾಡೋದು ಬೇಡ, ಸೀದಾ ಡೈರೆಕ್ಟಾಗಿ ಮಾಡಿಬಿಡ್ಬೋದು. ಇದು ಜಲ್ದಿನೂ ಆಗುತ್ತೆ, ಬೆಳಗ್ಗೆ ಇಟ್ಟು ಅರ್ಜೆಂಟಿಗೆ. ಇದು ಹೋಳಿಗೆ ಶೀಟ್ ಫ್ರೆಂಡ್ಸ್. ಇದು ಇದು ತವಾದ ಬಿಸಿದಾಗ ಹಾಕಿದ್ರು ಸುಟ್ಟೋಗಲ್ಲ, ಏನಾಗಲ್ಲ, ಅಂಟೋದನ್ನಿಲ್ಲ. ಎಣ್ಣೆ ಹಚ್ಚಿಬಿಟ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ಇದರಲ್ಲಿ ಚಪಾತಿ ಮಾಡೋದಿಲ್ಲ, ಹೋಳಿಗೆ, ಇದು ತಾಲಿಪೆಟ್ಟು, ಈ ಥರ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡ್ತೀವಲ್ಲ, ಇದು ಚೆನ್ನಾಗಾಗುತ್ತೆ ಈ ಪೇಪರ್ ಮೇಲೆ ಮಾಡಿದರೆ. ಇದು ಹರಿಯೋದೂ ಇಲ್ಲ, ಸಿಲಿಕಾನ್ ಪೇಪರ್ ಇದು. ನಾನು ಇದು ಆನ್ಲೈನಲ್ಲಿ ತರಿಸಿದೆ ಫ್ರೆಂಡ್ಸ್. ಇದು ಚೆನ್ನಾಗಿ ಬರುತ್ತೆ ಈ ಪೇಪರ್. ಈ ಥರ ನೋಡಿ, ಎಷ್ಟು ತೆಳ್ಳಗುದ್ದಿದ್ರೂ ಹರಿಯಲ್ಲ. ತೆಳ್ಳಗುದ್ದಿದ್ದೆಲ್ಲ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಒಳ್ಳೆದಾಯಿತು. ನೋಡಿ ಫ್ರೆಂಡ್ಸ್, ಬಿಸಿನೀರು ಹಾಕ್ತೀವಲ್ಲ, ತೆಳ್ಳಗೆ ಬರುತ್ತೆ. ಎಷ್ಟು ತೆಳ್ಳಗೆ ಉದ್ದಿದ್ರೂ ಹರಿಯೋದಿಲ್ಲ. ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ, ಮತ್ತು ಕಾಯಿ ಚಟ್ನಿನೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಎಷ್ಟು ತೆಳ್ಳಗೆ ಬಂತು.
ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಅಕ್ಕಿ ರೊಟ್ಟಿ ಟೊಮೊಟೊ ಚಟ್ನಿ. ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.